ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಬಿ ಜೆ ಪಿ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. 8 ಎಪಿಸೋಡ್ಗಳನ್ನ ಮಾಡಿಬಿಟ್ಟಿದ್ವಿ. ಎಲ್ಲ ಎಪಿಸೋಡ್ಗಳು ಅಂದಾಜು 5 ನಿಮಿಷದಲ್ಲಿರುತ್ತೆ. ಈಗ ಮಧ್ಯಮ ವರ್ಗದವರಿಗೆ ಮೋದಿಯವರು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ನೋಡಿ, ಮಧ್ಯಮ ವರ್ಗದವರಿಗೆ ಮೋದಿಯವರು ಏನಾದ್ರು ಕೊಟ್ಟಿದ್ದಾರೆ ಅಂತಂದರೆ, ಮೋದಿಯವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದುವರೆಗೂ ಕಾಂಗ್ರೆಸ್ನವ್ರು ಮನೆ ಕಟ್ಕೊಡ್ತಾಯಿದ್ರು SC STಗಳಿಗೆ ಮತ್ತು ನಿರ್ಗತಿಕರಿಗೆ, ರೈತರಿಗೆ. ಆ ಗೋಡೆನ ಎಡಗಾಲಲ್ಲಿ ಒದ್ಬಿಟ್ರೆ ಅಂತ ಹುಚ್ಚ ಹೋಯ್ತಾ ಬೀಳಿಸ್ಬಿಡ್ಬೋದಿತ್ತು ಅದನ್ನು. ಅಂಥ ಮನೆಗಳು ಅದು 6 ತಿಂಗಳು ಬರ್ತಿರಲಿಲ್ಲ, 1 ವರ್ಷ ಬಂದ್ಬಿಟ್ಟು ದೊಡ್ಡ ಸಾಧನೆ ಆಗಿರೋದು. ಏನಾಗುತ್ತೆ, ಬೇರೆ ದೇಶಗಳಿಂದ ಭಿಕ್ಷೆ ಬೇಡೋದಕ್ಕೆ ಯಾರೋ ಶ್ರೀಮಂತ ದೇಶಗಳಿದ್ವು $100 ಬಿಲಿಯನ್ ಕೊಡ್ತಾರೆ ಅಂತ ಅಂದ್ಬಿಟ್ರೆ ಈ ಥರ 100 ಮನೆ ಕಟ್ಸಿದ್ದು, 1000 ಮನೆ ಕಟ್ಸಿದ್ದು ಪೇಪರ್ ತೋರಿಸ್ಬಿಟ್ಟು ದುಡ್ಡು ಹೊಡ್ಕೊಂಡು ರಿಮೋಟ್ ಕಂಟ್ರೋಲ್ಗಿಷ್ಟು, ಅಧಿಕಾರದಲ್ಲಿರೋರ್ಗಿಷ್ಟು ಅಂದ್ಬಿಟ್ಟು $100 ತೊಗೊಂಡ್ರೆ $10 ಮಾತ್ರ ಖರ್ಚು ಮಾಡ್ತಾಯಿದ್ರು. ಇದೇನಾಗಿದೆ, ನರೇಂದ್ರ ಮೋದಿ ಕಾಲದಲ್ಲಿ ಮಧ್ಯಮ ವರ್ಗದವ್ರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಅದ್ರ ಬಗ್ಗೆ ಮಾತಾಡೋಣ. ನಂಬರ್ 1, ಮಧ್ಯಮ ವರ್ಗದವ್ರಿಗೆ ಪಕ್ಕಾ ಮನೆಗಳನ್ನ ಕಟ್ಟಿಸ್ಕೊಡ್ತಾ ಇದ್ದಾರೆ. ನಂಬರ್ 1 ಪಕ್ಕಾ ಮನೆಗಳು ಅಂದರೆ RCC ಮನೆಗಳು. ಮತ್ತು ಅದರಲ್ಲಿ ಈ ಶೌಚಾಲಯಗಳಿರುತ್ತೆ. ನೋಡಿ, ಶೌಚಾಲಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಪಕ್ಕಾ ಶೌಚಾಲಯಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ನಲ್ಲಿಯಿಂದ ಪ್ರತಿ ಮನೆಗೂ ನೀರು ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಕೊಡ್ತಾರೆ, ಮತ್ತು ಗ್ಯಾಸ್ ಕನೆಕ್ಷನ್ ಕೊಡ್ತಾರೆ. ನೋಡಿ, 3 ಬದುಕಿಗೆ ಬೇಕಾದಂಥ 3 ಅತ್ಯಂತ ಬೇಸಿಕ್ ನೆಸೆಸಿಟೀಸ್. ಇದನ್ನು ಕೊಡ್ತಕ್ಕಂಥ, ಪೂರೈಸ್ತಕ್ಕಂಥ ಜವಾಬ್ದಾರಿ, ಇದನ್ನು ಪೂರೈಸ್ತಕ್ಕಂಥ ಗುರಿಯನ್ನು ನರೇಂದ್ರ ಮೋದಿಯವರು ಇಟ್ಕೊಂಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಯವರು ನೋಡಿ ಮಧ್ಯಮ ವರ್ಗದವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಹೇಳಬೇಕು. ಇದಲ್ಲದೆ ಬಂದು ಆರೋಗ್ಯದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ಆಯುಷ್ಮಾನ್ ಭಾರತ್ ಅಂದ್ಬಿಟ್ಟು ಒಂದು ಇನ್ಶೂರೆನ್ಸ್ ಸ್ಕೀಮ್ ತಗೊಂಡ್ರು. ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಒಳ್ಳೆ ಅತ್ಯುತ್ತಮವಾದ ಮೆಡಿಸಿನ್, ಒಳ್ಳೆಯ ಔಷಧಿ ವ್ಯವಸ್ಥೆ ಸಿಗಬೇಕು ಅಂತ ಏನು ಮಾಡಿಬಿಟ್ರು, ದೊಡ್ಡ ಆಸ್ಪತ್ರೆ, ಎಲ್ಲ ಊರಲ್ಲೂ ದೊಡ್ಡ ಆಸ್ಪತ್ರೆಗಳು ವರ್ಷಕ್ಕೆ $5 ಲಕ್ಷ ಇನ್ಶೂರೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಏನಾಗುತ್ತೆ, ನಾವು ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಧ್ಯಮ ವರ್ಗದವರು. ಏನಾಗುತ್ತೆ, ನಾವು ಆಯುಷ್ಮಾನ್ ಕಾರ್ಡ್ನ ತೊಗೊಂಡೋಗಿ ಆಸ್ಪತ್ರೆ ಕೊಟ್ಟರೆ ಅವ್ರು ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋರು, ಮತ್ತು ಗೌರ್ಮೆಂಟ್ ಆ ಎಕ್ಸ್ಪೆನ್ಸಸ್ನ ಭರ್ತಿ ಮಾಡೋದು. ಅವರೇನೋ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ, ಅದ್ರ ಪ್ರಕಾರ. ಹೀಗಾಗಿ ಪ್ರತಿಯೊಬ್ಬರಿಗೂ ವಾಸ ಮಾಡ್ತಕ್ಕಂಥ ವ್ಯವಸ್ಥೆನ ನಿರ್ಮಾಣ ಮಾಡಿಕೊಟ್ರು. ಮತ್ತು ಪ್ರತಿಯೊಬ್ಬರ ಆರೋಗ್ಯ ಸುಧಾರಿಸ್ಬೇಕು. ಕಷ್ಟ ಬಂದಾಗ, ಆರೋಗ್ಯ ಕೆಟ್ಟು ಹೋದಾಗ ಇಡೀ ಜೀವಮಾನದ ಖರ್ಚಿನೆಲ್ಲ, ಉಳಿತಾಯನೆಲ್ಲ ಒಂದೇ ತಿಂಗಳು ಖರ್ಚು ಮಾಡಿಬಿಡ್ತಿದ್ವಿ. ಅಂಥ ಪರಿಸ್ಥಿತಿ ಬರಬಾರ್ದು. ಏಕದಮ್ ಯಾರೋ ರೋಡಿಗೆ ಬೀಳಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ತೊಗೊಂಡು ಬಂದರು. ಇದು ನೋಡಿ, ಇದಲ್ದೇ ಸ್ಟಾರ್ಟಪ್ ಇರ್ಬೋದು, ಮುದ್ರಾ ಲೋನ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು. ಇವೆಲ್ಲ ಏನಾಯಿತು, ಕೆಲಸ ಅಂತಂದರೆ ಗೌರ್ಮೆಂಟ್ ಕಡೆ ನೋಡೋಂಥ ಇದಿತ್ತು. ಡೆಮಾಕ್ರಸಿನಲ್ಲಿ ಏನು ಅಂತಂದರೆ ಮಿನಿಮಮ್ ಗೌರ್ನಮೆಂಟ್, ಮಿನಿಮಮ್ ಕಂಟ್ರೋಲ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರೈವೇಟ್ ಸೆಕ್ಟಾರ್ಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಜಾಸ್ತಿ ಮಾಡಿದ್ರು. ಪ್ರೈವೇಟ್ ಸೆಕ್ಟಾರ್ಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಹೇಗೆ ಜಾಸ್ತಿ ಮಾಡಿದ್ರು ಅಂತಂದರೆ 1-2 ಎಕ್ಸಾಂಪಲ್ಗಳನ್ನ ಹೇಳಬೇಕಾಗುತ್ತೆ. ನೋಡಿ, ಬ್ರಹ್ಮೋಸ್ ಮಿಸೈಲ್ಸು ನಾವು ರಷ್ಯಾ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರಿ ಇಂಡಿಯಾ ದೇಶದಲ್ಲಿ ಬ್ರಹ್ಮೋಸ್ ಮಿಸೈಲ್ಸ್, ಇದರಿಂದ ಲಕ್ಷಾಂತರ ಜನಕ್ಕೆ ಉದ್ಯೋಗ ಅವಕಾಶ ದೊರೀತು. ಕಾಂಗ್ರೆಸ್ನವ್ರು ಉದ್ಯೋಗ ಸಿಕ್ಕಿಲ್ಲ, ನಿರುದ್ಯೋಗ ಸಮಸ್ಯೆ, ಎಲ್ಲ ಬೂಟಾಟಿಕೆರಿ. ಈಗ ನಮ್ಮ ಸರ್ಕಾರದ ನಾವು 140 ಕೋಟಿ ಜನ ಇದ್ದೀವಿ, ಎಷ್ಟು ಜನ ಗೌರ್ಮೆಂಟ್ ಉದ್ಯೋಗ ಕೊಡ್ಬೋದು? ಕಾಂಗ್ರೆಸ್ ಅದನ್ನು ಹೇಳೋದಿಲ್ಲ, ಬರೀ ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ರಾಹುಲ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆದರೆ ಇಷ್ಟು ಜನ ಇದನ್ನು ನೌಕರಿನ ಕೇಂದ್ರ ಸರ್ಕಾರದಲ್ಲಿ ಕೊಡ್ತೀವಿ ಅಂತ ಹೇಳೋದಿಲ್ಲ. ಪ್ರೈವೇಟ್ ಸೆಕ್ಟರ್ ಬಿಡಿ, ಅವ್ರಿಗೆ ಇನ್ನೂ ಯೋಚನೆನೇ ಹೊಡೆದಿಲ್ಲ, ಅದು ಬೇರೆ ವಿಚಾರ. ನರೇಂದ್ರ ಮೋದಿಯವರು ಗೌರ್ಮೆಂಟ್ ಸೆಕ್ಟಾರಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇದೆ, ಸೊ ಆ ಒತ್ತಡವನ್ನು ಪ್ರೈವೇಟ್ ಸೆಕ್ಟಾರಲ್ಲಿ ನಿವಾರಣೆ ಮಾಡ್ಬೋದು ಅಂತಂದ್ಬಿಟ್ಟು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅನೇಕ ಏನೇ ಉದ್ಯೋಗ ಮಾಡಬೇಕು ಅಂತಂದ್ರೂ ಹಣ ಬೇಕಾಗುತ್ತೆ. ಮುದ್ರಾ ಲೋನ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, ಸ್ಟಾರ್ಟಪ್ ಇರ್ಬೋದು, ಈ ಥರ ಅನೇಕ ಇವುಗಳನ್ನ ಮಾಡಿಕೊಂಡು ಪ್ರೈವೇಟ್ ಸೆಕ್ಟಾರಲ್ಲಿ ಕೋಟ್ಯಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅದ್ರದ್ದು ಒಂದು ಉದಾಹರಣೆನೇ ನಾವೀಗೇನು ಮಾತಾಡ್ತಾ ಇದ್ದೀವಿ, ಬ್ರಹ್ಮೋಸ್ ಮಿಸೈಲ್ಸ್ನ ಫಿಲಿಪೈನ್ಸ್ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಡಿಫೆನ್ಸ್ ಕಾರಿಡಾರ್ನ ಈಗ ಓಪನ್ ಅಪ್ ಮಾಡಿಬಿಟ್ವಿ. ಏನಾಯ್ತೆ, HAL ಮಾಡ್ತಕ್ಕಂಥ ಹೆಲಿಕಾಪ್ಟರ್ ಮತ್ತು ತೇಜಸ್ ವಿಮಾನಗಳನ್ನ ಹೊರಗಡೆ ದೇಶಕ್ಕೆ ಮಾಡ್ತಾ ಇದ್ವಿ. ನಾವು ಡಿಫೆನ್ಸಲ್ಲೂ ಸಹ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಪಾಸಿಟಿನ ಪಡ್ಕೊಂಡಿದ್ವಿ. ಅಂದರೆ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಪಡ್ಕೊಂಡಿದ್ದೀವಿ. ಅಲ್ಲೂ ಸಹ ನಮಗೆ ದುಡ್ಡು ಬರ್ತಾ ಇದೆ ಮತ್ತು ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಮಧ್ಯಮ ವರ್ಗದವರಿಗೆ
ಜಾಸ್ತಿ ಹೆಲ್ಪ್ ಮಾಡ್ತಿರೋದು ನರೇಂದ್ರ ಮೋದಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿತ್ತು ಅಂತ ಹೇಳ ನೋಡಿ, ಈ ಮಧ್ಯಮ ವರ್ಗದವ್ರು ಏನು ಮಾಡೋರು, ಇಂಜಿನಿಯರ್ ಡಾಕ್ಟರ್ ಆಗ್ಬಿಟ್ಟು ಬೇರೆ ದೇಶಕ್ಕೆ ಕಳಿಸೋರು ಮಕ್ಕಳನ್ನ, ಒಂದು ಕಾರು ಒಂದು 30-40 ಮನೆ ಇಟ್ಕೊಂಡು ಪ್ರತಿ ವರ್ಷ ಲೈನಲ್ಲಿ ನಿಂತ್ಕೊಂಡು ಟ್ಯಾಕ್ಸ್ ಕಟ್ಟೋರು. ಇದನ್ನು ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಶರೀಯತ್ಲ ಕಾನ್ಸ್ಟಿಟ್ಯೂಷನ್ಗೆ ಸಮನಾಗಿದೆ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಬಿಟ್ರು. ಮತ್ತು ಸಂವಿಧಾನದಲ್ಲಿ ಈಕ್ವಲ್ ರೈಟ್ಸ್ ಬಂದ್ಬಿಡ್ತು. ಮುಸಲ್ಮಾನರಿಗೆ ಇವರೇ ಉತ್ತೇಜನ ಕೊಡ್ತಾ 2, 3, 4 ಮನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರೇನು ಮಾಡಿದ್ರು, 4 ಜನ ಹೆಂಡ್ತಿರ್ಗೂ 4 ಮಕ್ಕಳು, 15-20 ಮಕ್ಕಳು ಮಾಡಿದ್ರು. ಅವ್ರಿಗೆಲ್ಲ ಊಟ ಹಾಕ್ತಕ್ಕಂಥ ಶಕ್ತಿ ಇರಲಿಲ್ಲ, ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಶಕ್ತಿ ಇಲ್ಲ, ರಸ್ತೆಗೆ ಬಿಟ್ಬಿಟ್ರು. ಅದೇನಾಯಿತು, ಅದು ನೋಡಿ ಫಯಾಜ್ ವಿಷಯ ಮಾತಾಡ್ತಾ ಇದ್ವಿ. ಅವರೇನು ಮಾಡಿದ್ರು, ಸಮಾಜ ವಿರೋಧಿ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು, ಸಮಾಜ ಘಾತಕ ಶಕ್ತಿಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು, ಮತ್ತು ದೇಶದ್ರೋಹಿಗಳಾಗಕ್ಕೆ ಶುರು ಮಾಡಿದ್ರು. ದೇಶದ್ರೋಹಿಗಳು ಹೇಗಾದರು ಅಂತಂದರೆ, ಮೊನ್ನೆ ಎಲ್ಲ ನೋಡಿದ್ದೀವಿ ನಾವು, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬೆಂಗಳೂರಲ್ಲಿ ನಡೀತು. ಅವ್ರು ಯಾರನ್ನೋ ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಹಿಡಿದ್ರು, ಇಲ್ಲಿ ಹಿಡಿದ್ರು, ಅಲ್ಲಿ ಹಿಡಿದ್ರು ಅಂತ ಎಲ್ಲ ಮುಸಲ್ಮಾನರು. ಹೀಗೇನಾಯಿತು, ಕಾಂಗ್ರೆಸ್ಸು ತುಷ್ಟೀಕರಣ ಮಾಡ್ತಾ ದೇಶ ಪ್ರೇಮಿಗಳನ್ನ ಮಾಡೋದು ಬಿಟ್ಬಿಟ್ರು. ಇವರೇನು ಮಾಡೋದು, ದೇಶ ದ್ರೋಹಿಗಳಿಗೆ ಒಳ್ಳೆ ಊಟ, ಒಳ್ಳೆ ವಿದ್ಯೆ ಇದನ್ನು ಕೊಡೋಕ್ಕೆ ಶುರು ಮಾಡಿಬಿಟ್ರು. ಒಳ್ಳೆ ಊಟ ಮತ್ತು ಒಳ್ಳೆ ಸೌಕರ್ಯಗಳನ್ನ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೇಶದ್ರೋಹಿಗಳು ಹೆಚ್ಚಾದರು, ಸಮಾಜ ಘಾತಕ ಶಕ್ತಿಗಳ ಹೆಚ್ಚಿಗೆ ಕೈ ಮೇಲಾಯಿತು. ಇದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಹೇಳಿಬಿಟ್ಟು ಮುಂದಿನ ವಿಷಯಕ್ಕೆ ಹೋಗ್ತೀನಿ. ನೋಡಿ, ಮೊನ್ನೆ ಫಯಾಜ್ ಅನ್ನೋರು ನೇಹಾ ಅನ್ನೋರನ್ನ ಕೊಲೆ ಮಾಡ್ತಾನೆ, ಲವ್ ಜಿಹಾದ್ ಅಂತ ಹೇಳ್ಬೋದು ಅದನ್ನು. ಇವತ್ತು ABVP ಥ್ರೂಔಟ್ ಇಂಡಿಯಾದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ. ಏನು ಅಂದರೆ, ನಮ್ಮ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿ, ಇವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಬಿಡಿ ಅದು ವೈಯಕ್ತಿಕ ವಿಷಯಕ್ಕಾಗಿರೋ ಕೊಲೆ, ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಪರ್ಫೆಕ್ಟ್ ಆಗಿದೆ ಅಂತ. ಎಷ್ಟು ಜನನ ಕೊಲೆ ಮಾಡಿಸ್ಬೇಕು ಅಂತಿದ್ದೀರಿ ಸಿದ್ದರಾಮಯ್ಯನವರೇ ಹೇಳಿ, ನೀವು ಕಾಂಗ್ರೆಸ್ ಸರ್ಕಾರದವರೇ ಹೇಳಿ, ನೀವು ರಾಹುಲ್ ಗಾಂಧಿಯವರೇ ಹೇಳಿ, ನಿಮಗೇನು ಅನ್ಸೋದೇ ಇಲ್ವಾ, ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಇದನ್ನು ನೋಡಿ, ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇಲ್ಲಿ ಉಜ್ವಲ ಗ್ಯಾಸ್ ಕೊಟ್ಟರು, ಯಾರಿಗೂ ಭಿನ್ನಾಭಿಪ್ರಾಯ ಮಾಡಲಿಲ್ಲ. ಮತ್ತು ಕೊರೋನಾ ಟೈಮಲ್ಲಿ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಟ್ಟರು. ಇದನ್ನು 2020 ಮುಂದುವರಿಸ್ತಾರೆ. ಅಲ್ಲಿ ಸಹ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಲಿಲ್ಲ, ಎಲ್ಲ ಬಡವರು ಕೊಡ್ತೀವಿ ಅಂದ್ರೆ, ಅಂತ್ಯೋದಯ BPL ಕಾರ್ಡ್ ಕೊಡ್ತೀವಿ ಅಂದ್ರೆ. ಇಂಥ ನರೇಂದ್ರ ಮೋದಿಯವ್ರಿಗೆ ನಾವು ಓಟ್ ಹಾಕದಿದ್ದರೆ ನಾವು ಮೀರ್ ಸಾಧಕರಾಗ್ಬಿಡ್ತೀವಿ. ಮೀರ್ ಸಾಧಕ್ ಅಂತಂದರೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಅದರಿಂದ ಬನ್ನಿ ಎಲ್ಲರೂ ದಯವಿಟ್ಟು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕೋಣ, ನಮ್ಮ ದೇಶನ ಸ್ಟ್ರಾಂಗ್ ಮಾಡೋಣ, ನಮ್ಮ ದೇಶವನ್ನು ಸುಭಿಕ್ಷವಾಗಿ ಮಾಡೋಣ, ನಮ್ಮ ದೇಶ ಟೆಕ್ನಿಕಲಾಗಿ ಮುಂದುವರಿಬೇಕು. ಅಮೇರಿಕಾನು ಹಿಂದೆ ಹಾಕ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಆಗಬೇಕು. ಅದಕ್ಕೆ ನರೇಂದ್ರ ಮೋದಿಯವರಂಥ ಸಮರ್ಥ ನಾಯಕತ್ವನೇ ಬೇಕು ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.